ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಅಚ್ಚುಕಟ್ಟಾಗಿ ಜನ ಮ್ಯಾಂಡೇಟರಿನೂ ಕೊಡಲ್ಲ. ಕುದುರೆ ವ್ಯಾಪಾರ ಮತ್ತೊಂದು ಮಗದೊಂದು ಮಾಡಿಕೊಂಡು ಅಧಿಕಾರಕ್ಕೆ ಬರುವಂಥ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಮಾಡ್ಕೊ ಬಂದಿದ್ದು ಬರೀ ಕೋಮುವಾದ. ಹಿಜಾಬು, ಹಲಾಲು, ಜಟ್ಕಾ ಕಟ್ಟು, ಮತ್ತೊಂದು ಮಗದೊಂದು ಇಂಥದ್ದೇ ಗಲಾಟೆಗಳು. ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡಾರು ಸರಿಯಾಗವ್ರ? ಖಂಡಿತವಾಗಿಯೂ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಬಿಜೆಪಿಯ ಕೆಲವು ನಾಯಕರ ಪ್ರಕಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರನ್ ಬದಲಾಯಿಸ್ಬಿಡಿ ಎಲ್ಲ ಸರಿಯಾಗಿ ಹೋಯ್ತದೆ ಅಂತಾರೆ. ಆದರೆ ವಿಜಯೇಂದ್ರ ಮಾಡಿದ ತಪ್ಪೇನು? ಯಡಿಯೂರಪ್ಪನವರ ಮಗನಾಗಿರೋದೇ ವಿಜಯೇಂದ್ರ ತಪ್ಪ? ಅಥವಾ ವಿಜಯೇಂದ್ರಂಗೆ ನಿಜಕ್ಕೂ ನಾಯಕತ್ವ ನಿಭಾಯಿಸೋ ಕೆಪಾಸಿಟಿ ಇಲ್ವಾ? ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗೋಕ್ಕೆ ಮುಂಚೆ ಅವ್ರ ಒಂದು ರೀತಿ ಇಂಪ್ಯಾಕ್ಟ್ ಪ್ಲೇಯರ್ ಅಂತಿದ್ರು, ಬೈ ಎಲೆಕ್ಷನ್ ಸ್ಪೆಷಲಿಸ್ಟು. ಆದರೆ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ನಡೆದಂಥ 4 ಉಪಚುನಾವಣೆಗಳನ್ನು ಸೋತರು. ವಿಜಯೇಂದ್ರ ನಾಯಕತ್ವವನ್ನು ಬದಲಿಸಿದ ಹೊರತು ಯಾವುದೇ ಇಂಪ್ರೂವ್ಮೆಂಟ್ ರಾಜ್ಯ ಬಿಜೆಪಿಯಲ್ಲಿ ಆಗಲ್ಲ ಅನ್ನೋದು ರಾಜ್ಯ ನಾಯಕರ ಸ್ಪಷ್ಟ ಹೇಳಿಕೆ. ಇತ್ತೀಚೆಗಷ್ಟೇ ಮಹೇಶ್ ಕುಮಟಳ್ಳಿ ಅವರು ಮಾತಾಡ್ತಾ ಯತ್ನಾಳ್ ವಾಪಸ್ ಬರಬೇಕು, ಬಾಗಲಕೋಟೆ, ಬೀದರ್ಗ, ದಾವಣಗೆರೆ, ಗುಲ್ಬರ್ಗ ಎಲ್ಲ ಕಡೆಯೂ ಪಂಚಮಸಾಲಿ ಹೋರಾಟ ಇರ್ಬೋದು, ಹಾಲು ಮತದ ಹೋರಾಟ ಇರ್ಬೋದು, ಹಿಂದುತ್ವದ ಹೋರಾಟ ಇರ್ಬೋದು. ಇನ್ನೇನು ಬೇಕು ಬಿಜೆಪಿಗೆ? ಹಿಂದುತ್ವ ತಾನೇ ಮೇನ್ ಅಜೆಂಡಾ. ಅಥವಾ ವೈಯಕ್ತಿಕ ವರ್ಚಸ್ ಆಗಿರ್ಬೋದು. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಸರಿ ಇಲ್ಲ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವ್ರ ಕಥೆನೇ ಬೇರೆ ರೀ. ಅವ್ರು ಯಾಕೆ ವಿರುದ್ಧವಾಗಿ ಓಟ್ ಹಾಕಿದ್ರು ಅದನ್ನ ಯಾರು ಒಪ್ಕೊಳ್ಳಿಲ್ಲ, ಹೀಗಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಆದರೆ ಯತ್ನಾಳ್ ಏನು ತಪ್ಪು ಮಾಡಿದ್ರು? ಯತ್ನಾಳ್ ಯಾವ ಕ್ಷಣದಲ್ಲೂ ಪಕ್ಷದ ವಿರುದ್ಧ ಮಾತಾಡಿಲ್ಲ. ಯತ್ನಾಳ್ ಮಾತಾಡಿರೋದು ಕೇವಲ ಒಂದು ಕುಟುಂಬದ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ, ವಿಜಯೇಂದ್ರ ಅವರ ವಿರುದ್ಧ ಮಾತ್ರ. ಅಷ್ಟಕ್ಕೆ ಉಚ್ಚಾಟನೆ ಮಾಡಿಬಿಟ್ರೆ ಯಾಕೆ ಒಪ್ಕೋಬೇಕು? ನಾಳೆ ನಾವು ಯಾರು ಮಾತಾಡಂಗಿಲ್ಲ. ಈ ಬಿಜೆಪಿಲಿ ಹೆಂಗೆ ಅಂದರೆ ಸದ್ಯದ ಪರಿಸ್ಥಿತಿ, ಮುಂದೆ ಬಂದರೂ ಹಾಯ್ಲೂಬಾರ್ದು, ಹಿಂದೆ ಬಂದರೆ ಒದಿಲೂಬಾರ್ದು, ಸೈಲೆಂಟ್ ಆಗಿರಬೇಕು. ಈ ಜಗದೀಶ್ ಶೆಟ್ಟರು, ಬೊಮ್ಮಾಯಿ, ಸದಾನಂದ ಗೌಡ್ರು ಇದ್ದಾರಲ್ಲ, ಹಂಗಿದ್ರೆ ಮಾತ್ರ ನಿಮ್ಗೆಲ್ಲ ಪವರು ಗಿವರು ಮತ್ತೊಂದು ಕೊಡ್ತಾರೆ, ಇಲ್ಲಾಂದ್ರೆ ಏನೂ ಇಲ್ಲ. ವೀಕ್ಷಕರೇ, ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಅಥವಾ ಬಿ ವಿ ನಾಯಕ್ ಆಗಿರ್ಬೋದು, ಅಥವಾ ದಾವಣಗೆರೆಯಲ್ಲಿ ಇತ್ತೀಚೆಗೆ ಒಂದಷ್ಟು ಜನ ಬೆಣ್ಣೆ ದೋಸೆ ಎತ್ತಿದ್ರಲ್ಲ, ಎಲ್ಲರ ಅಭಿಪ್ರಾಯನೂ ಅದೇ, ಯತ್ನಾಳ್ ವಾಪಸ್ ಬರಬೇಕು. ಬಿಜೆಪಿಯ ಮಾಜಿ ಸಚಿವ ರಾಜೇಗೌಡರು ಸುರಪುರ, ಅವ್ರ ಜೊತೆ ನಾನು ಸಂದರ್ಶನ ಮಾಡಿದೆ, ಹೇಳಿದ್ರು ವಾಪಸ್ ಬರಬೇಕು ಯತ್ನಾಳ್ ಅಂತ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಮಲ ಅರಳದ ಹೊರತು ದೇವರಾಣೆಗೂ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ನಾಯಕರುಗಳನ್ನು ಮನವೊಲಿಸ್ಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋದರೆ ಮಾತ್ರ ಸಾಧ್ಯ. ವೀಕ್ಷಕರೇ, ಯತ್ನಾಳ್ ವಾಪಸ್ ಬರಬೇಕಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.